ನಮಸ್ಕಾರ. ವೆಲ್ಕಮ್ ಟು MGM ಕನ್ನಡತೀಸ್ ವ್ಲಾಗ್. ನಾನಿವತ್ತು ಹೇಳಕೊಟ್ಟಿರೋ ವಿಷಯ ಏನಪ್ಪ ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಬಗ್ಗೆ. ಸೊ ಹೇಗೆ ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡೋದು, ಅದು ಆನ್ಲೈನಲ್ಲಿ. ಬೆಂಗಳೂರವ್ರಿಗೆಲ್ಲ ಹೋಗ್ಬೋದು, ಬಟ್ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲಿ ಹೋಗಿ ಮಾಡೋಷ್ಟು ಟೈಮ್ ಇರಲ್ಲ. ಸೊ ಅದಕ್ಕೆ ನೀವು ಈಸಿಯಾಗಿ 5 ನಿಮಿಷದಲ್ಲೇ ಆನ್ಲೈನಲ್ಲಿ ಪೇ ಮಾಡೋದು ಹೇಗೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಗೂಗಲ್ನಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕು ಅಂದರೆ BBMP ಅಂತಲೇ ಹಾಕಬೇಕು. ಕೆಲವೊಂದು ಫೇಕ್ ವೆಬ್ಸೈಟ್ ಕೂಡ ಇರ್ತವೆ, ಬಟ್ ಅದನ್ನು ನೀವು ನೋಡೋಕೆ ಹೋಗ್ಬಾರ್ದು. BBMP ಅಂತಲೇ ಮೆನ್ಷನ್ ಮಾಡಬೇಕು. ಆ ರೀತಿ ಆಗ್ದಾಗ ನೋಡಿ, ಇಲ್ಲಿ BBMP ಅಂತ ಒಂದು ಪೋರ್ಟಲ್ ಸಿಗುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಕನ್ನಡದಲ್ಲಿ ಬರುತ್ತೆ. ಯಾಕಂದರೆ ನಾನು ಬೆಂಗಳೂರಿನ ಕನ್ನಡತಿ ಆಗಿರೋದ್ರಿಂದ ಕನ್ನಡ ವೆಬ್ಸೈಟಲ್ಲೇ ಹೋಗೋಣ ಅಂತ ಹಾಕಿದ್ದೀನಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಇಲ್ಲಿ ಕೆಲವೊಂದಷ್ಟು ಸೇವೆಗಳಿದ್ದಾವೆ, ನೀವು ನೋಡ್ತಾ ಇರ್ಬೋದು. ಆಸ್ತಿ ತೆರಿಗೆ ಮತ್ತು ಕೆಲವೊಂದಷ್ಟು ನಿರ್ದಿಷ್ಟ ಸೇವೆಗಳಿದ್ದಾವೆ. ಇದರಲ್ಲಿ ನಮಗೆ ಬೇಕಾಗಿರೋದೇನು, ಆಸ್ತಿ ತೆರಿಗೆ. ಸೊ ಆಸ್ತಿ ತೆರಿಗೆ ಪೋರ್ಟಲ್ನ ಓಪನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನೋಡಿ ಆಸ್ತಿ ತೆರಿಗೆ ಪಾವತಿಸಿ ಮತ್ತು ಅದ್ರ ಸ್ಟೇಟಸ್ನೆಲ್ಲ ತಿಳ್ಕೊಬೋದು. ಸೊ ನಾವೀಗ ಪೇ ಮಾಡಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ಪಾವತಿಸಿ ಅನ್ನೋದನ್ನ ಹೋಗಿ ಕ್ಲಿಕ್ ಮಾಡಿದಾಗ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಿ ಇಲ್ಲೇ ಕೊಟ್ಟಿದ್ದಾರೆ 2024-25 ಅಸೆಸ್ಮೆಂಟ್ ಇಯರ್ದು ನೀವು ಬಿಫೋರ್ ಈ ಮಂತ್ ಒಳಗಡೆ ಪೇ ಮಾಡಿದ್ರೆ ನಿಮಗೆ 5% ರಿಬೇಟ್ ಸಿಗುತ್ತೆ. ಆ್ಯಂಡ್ ಇಂಟ್ರೆಸ್ಟ್ ಕೂಡ ಫ್ರೀ ಇರುತ್ತೆ. ಸೊ ನೀವು ಏನೇ ಇದ್ರೂ ಈ ಮಂತ್ ಒಳಗೆ ಕ್ಲಿಯರ್ ಮಾಡ್ಕೊಳ್ಳೋದನ್ನ ಹೇಗೆ ಮಾಡೋದು ಅಂತ ಈಸಿಯಾಗಿ ಹೇಳ್ಕೊಡ್ತಿದ್ದೀನಿ. ನೋಡಿ ಇಲ್ಲೇ SAS ಪ್ರಾಪರ್ಟೀಸ್ SAS ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ ಅಂತ ಇದೆಯಲ್ವಾ, ಇಲ್ಲಿ ನಾವೇನು ಮಾಡಬೇಕು, ಅಪ್ಲಿಕೇಶನ್ ನೋಡಿ ತೋರಿಸ್ತಾ ಇದ್ದೀನಿ. ಈ ಅಪ್ಲಿಕೇಶನಲ್ಲಿ ಅಪ್ಲಿಕೇಶನ್ ನಂಬರು ನಿಮಗೆ ಟಾಪ್ ಆಫ್ ದ ಲೆಫ್ಟ್ ಕಾರ್ನರಲ್ಲಿ ಕಾಣಿಸ್ತಾ ಇದೆ. 10 ಡಿಜಿಟ್ ಇರೋವಂಥದ್ದನ್ನ ಎಂಟ್ರಿ ಮಾಡಬೇಕಲ್ಲಿ. ಆ 10 ಡಿಜಿಟ್ನ ನೋಡಿ ನಾನು ತೋರಿಸ್ತಾ ಇದ್ದೀನಿ ಪೆನ್ಸಿಲ್ ಮಾರ್ಕಲ್ಲಿ. ಅಲ್ಲಿ ಹೈಡ್ ಮಾಡಿದ್ದೀನಿ ಯಾವುದು ಅನ್ನೋದನ್ನ. ಆ 10 ಡಿಜಿಟ್ ಅಪ್ಲಿಕೇಶನ್ ನಂಬರ್ನ ನೀವು ಅಲ್ಲಿ ಎಂಟ್ರಿ ಮಾಡಬೇಕು. ನೋಡಿ ನಾನು ಮತ್ತು ಇಲ್ಲಿ ಕೆಳಗಡೆ ಏನು ಹಾಕಬೇಕಂದ್ರೆ ನಿಮ್ಮ ಹೆಸರು, ಓನರ್ ಯಾರು ಇರ್ತಾರಲ್ಲ ಓನರ್ ನೇಮ್ನ ಯಾವ ರೀತಿ ಫುಲ್ ನೇಮ್ ಹಾಕೋಂಗಿಲ್ಲ. ಓನರ್ ನೇಮಲ್ಲಿ 3 ಡಿಜಿಟ್ ಮಾತ್ರನೇ ತೊಗೋಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಹೆಸರು ಗೀತಾ ಅಂತಲ್ವಾ, ಸೊ ಗೀತಾ ಅನ್ನೋದನ್ನು GEE ಅಷ್ಟೇ ತೊಗೋಬೇಕು. ಸೊ ಆ ರೀತಿ ಫುಲ್ ನೇಮ್ ಏನಿರುತ್ತಲ್ಲ ಅದರಲ್ಲಿ 3 ಅಕ್ಷರ ಮಾತ್ರ ತೊಗೋಬೇಕು. ಅಲ್ಲಿ ಅದೆಲ್ಲ ಹಾಕಿ ಆದಮೇಲೆ ಏನು ಮಾಡಬೇಕು, ಕನ್ಫರ್ಮ್ ಅನ್ನೋದನ್ನ ಕ್ಲಿಕ್ ಮಾಡಿದಾಗ ನೋಡಿ ನಿಮಗೆ ಡೀಟೇಲ್ಸು ಸಿಗುತ್ತೆ. ಈ ರೀತಿ ಡೀಟೇಲ್ಸ್ ಬರುತ್ತೆ. ಬಟ್ ಇಲ್ಲಿ ಇನ್ನೊಂದು ಏನಂತಂದರೆ ಇಲ್ಲಿ ನೋಡ್ಕೋಬೋದು ನೀವು ಅಪ್ಲಿಕೇಶನ್ ನಂಬರು, ಓನರ್ ನೇಮು, ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಏನೋ ಅಂತ ಚೆಕ್ ಮಾಡಿಕೊಂಡ್ರೆ ನೆಕ್ಸ್ಟು ಇಲ್ಲಿ ನಿಮಗೆ 2 ಆಪ್ಷನ್ ತೋರಿಸುತ್ತೆ. ಬ್ಯಾಂಕಿಂಗ್ ಆಪ್ಷನ್ನು HDFC ಒಂದು ಬರುತ್ತೆ, ಮತ್ತು ಪೇ ಯೂಸ್ ಅಂತ ಕೆನರಾ ಬ್ಯಾಂಕ್ ಅಂತ ಒಂದು ಬರುತ್ತೆ. ಸೊ ಅಲ್ಲಿ ನೀವೇನು ಮಾಡಬೇಕು, ಕ್ಲಿಕ್ ಮಾಡಿದಾಗ ಏನು ಮಾಡಬೇಕು, ಪೇ ನೌ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಆಪ್ಷನ್ ತೋರಿಸುತ್ತೆ. ಕ್ರೆಡಿಟ್ ಕಾರ್ಡಾ, ಡೆಬಿಟಾ, UPI ಬ್ಯಾಂಕಿಂಗಾ, ನೆಟ್ ಬ್ಯಾಂಕಿಂಗಾ ಅಂತ. ಸೊ ನಾನಿಲ್ಲಿ ಏನು ಮಾಡ್ತಿದ್ದೀನಿ, UPI ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. UPI ಸೆಲೆಕ್ಟ್ ಮಾಡಿಕೊಂಡು ಗೊತ್ತಿರುತ್ತಲ್ಲ ನಿಮಗೆ, ನಿಮ್ಮ UPI ID ಎಂಟ್ರಿ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಪೇಮೆಂಟಿಗೆ ಅಂತ ನಿಮ್ಗೆ ಆಪ್ಷನ್ ತೋರಿಸುತ್ತೆ. ನೋಡಿ ಇಷ್ಟೇ ಪ್ರೊಸೀಜರು. ಇದು ನನಗೆ ಗೂಗಲ್ ಪೇಗೆ ನಾನು ಹಾಕ್ಕೊಂಡಿದ್ದೀನಿ. ಗೂಗಲ್ ಪೇಲಿ ನನಗೆ ಲಿಂಕ್ ಹೋಗುತ್ತೆ. ನಾನು ಅಲ್ಲಿ ಅಕ್ಸೆಪ್ಟ್ ಕೊಟ್ಟಾಗ ನೋಡಿ ಸಕ್ಸಸ್ ಆಗುತ್ತೆ. ಒನ್ಸ್ ಪೇಮೆಂಟ್ ಸಕ್ಸಸ್ ಆಯಿತು ಅಂದರೆ ನೋಡಿ ರೆಡಿ ಆಯಿತು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್. ನೋಡಿದ್ರಲ್ಲ, ಆನ್ಲೈನಲ್ಲಿ ಇಷ್ಟು ಈಸಿಯಾಗಿ ಪೇಮೆಂಟ್ ಮಾಡ್ಕೋಬೋದಲ್ಲ ಪ್ರಾಪರ್ಟಿ ಟ್ಯಾಕ್ಸ್. ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.